ಹಲೋ ಗೈಸ್, ಕ್ಯಾಪ್ಟನ್ ರೂಮ್ ವಿಚಾರವಾಗಿ ಗಿಲ್ಲಿಗೆ ಸುದೀಪ್ ಸರ್ ಬೈದಿದ್ದು ಒಳ್ಳೇದಾಯ್ತಾ ಇಲ್ಲ ಕೆಟ್ಟದಾಯ್ತಾ ನೀವೇ ಕಮೆಂಟ್ ಹಾಕಿ. ನನಗೆ ಏನು ಅನಿಸ್ತು ಅಂತ ನಾನು ಹೇಳ್ಬಿಡ್ತೀನಿ. ಏನಪ್ಪ ಅಂತ ಹೇಳಿದ್ರೆ, ರಘುವಣ್ಣ ಕ್ಯಾಪ್ಟನ್ ಆದಾಗಲೂ ಮಲ್ಕೊಂಡಿದ್ದ. ಆಮೇಲೆ ಅದು ಅವ್ನು ಹೇಳ್ದ, ಅವ್ನು ಬಾಯ್ಬಿಟ್ಟು ಹೇಳ್ದ, ಅಣ್ಣ ನಾನು ಒಳಗಡೆ ಹೋದ ತಕ್ಷಣ ಮಲ್ಕೊಂಡು ಬಂದ್ಬಿಡ್ತೀನಿ ಅಣ್ಣ ಅಂತಲೂ ಹೇಳ್ದ. ಅದು ಅವ್ನು ಮಾಡೋದು ಕರೆಕ್ಟಾಗಿ ಮಿನಿಮಮ್ ಅಂದರೆ ಎಷ್ಟು ಗೊತ್ತಾ, ಒಂದು 10 ನಿಮಿಷದಿಂದ 5 ನಿಮಿಷ ಮಲ್ಕೊಂತಾನೆ. ಸರಿ ಆಯಿತು, ಅವ್ನು ಮಾಡಿದ್ದೇ ತಪ್ಪು, ನಾನೇ ಒಪ್ಕೊಳ್ಬಿಡ್ತೀನಿ ಅನ್ನೋ ಥರನೂ ಮಾತಾಡ್ಬಿಡ್ತೀನಿ ಬೇಕಾ. ಇವಾಗ ನಮ್ಮ ಗಿಲ್ಲಿ ತಪ್ಪು ಮಾಡ್ದ ಅಂತ ನಾನು ಹೇಳಿದೆ ಅಲ್ವಾ. ಇದೇ ತಪ್ಪನ್ನ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇವ್ರುಗಳು ದೊಡ್ಡ ದೊಡ್ಡ ಮನುಷ್ಯರು 14 ಜನ ಇದ್ದಾರಲ್ಲ ಒಳಗಡೆ, ಅವ್ರು ಮುಂದಿನ ನಾಮಿನೇಷನಲ್ಲಿ ನಮ್ಮ ಗಿಲ್ಲಿ ಹೆಸರನ್ನೇ ತಗೊಳ್ಳೋದು. ನಮ್ಮ ಇವರಿಂದ ನನಗೆ ಕ್ಯಾಪ್ಟನ್ಸಿ ಇದು ಮಲ್ಕೊಳ್ಳೋದಾಯ್ತು ಅಂದರೆ ಪಕ್ಕ ಸ್ಪಂದನ ಕೊಡ್ತಾರೆ, ಅಭಿ ಕೊಡ್ತಾರೆ, ಪಕ್ಕ ಫಿಕ್ಸ್. ಆಮೇಲೆ ಈಗ ಮಿಕ್ತವ್ರು ಒಂದು ರೂಲ್ಸ್ ಗೊತ್ತಿಲ್ಲ, ರೂಲ್ಸ್ ಬ್ರೇಕ್ ಮಾಡೋದ್ರಲ್ಲಿ ಎತ್ತಿದ ಕೈ ಅಂದ್ಬಿಟ್ಟು ನಮ್ಮ ಗಿಲ್ಲಿಗೆ ನಾಮಿನೇಷನ್ ಮಾಡ್ತಾರೆ. ಇದಕ್ಕೇನಂದರೆ ಸುದೀಪ್ ಅವರು ಸ್ವಲ್ಪ ಎತ್ಕೊಟ್ಬಿಟ್ಟು ಹೋದಂಗಿತ್ತು ನಾಮಿನೇಷನ್ಗೆ ಅಷ್ಟೇ. ನಾಳೆ ನೋಡ್ರಿ, ನಾಳೆ ಪ್ರೋಮೋದಲ್ಲಿ ಗಿಲ್ಲಿದೆ ಪ್ರೋಮೋ ಇರುತ್ತೆ, ಮೊದಲನೇ ಪ್ರೋಮೋ. ಇವ್ರಿಗೆ TRP ಬೇಕಾಗಿರುತ್ತೆ ಗಿಲ್ಲಿಯಿಂದ TRP ತೊಗೊಂಡು ಗಿಲ್ಲಿಯಿಂದ ಚಾನಲ್ ಬೆಳೆಸ್ಬಿಟ್ಟು ಆಮೇಲೆ ಏನು ಮಾಡ್ತಾರೆ, ವಿನ್ನರ್ ಬೇರೆಯವ್ರು ಅಂತ ಹೋಗ್ಬಿಡ್ತಾರೆ ಅಷ್ಟೇ ಗೈಸ್. ನಮ್ಮದು ಬಿಗ್ ಬಾಸ್ ಮುಗೀತು, ಧನ್ಯವಾದಗಳು, ಮುಂದಿನ ವರ್ಷ ಸಿಗ್ತೀವಿ ಅಂದ್ಬಿಟ್ಟು ಹೋಗ್ಬಿಡ್ತಾರೆ ಅಷ್ಟೇ. ಯಾರೋ ಗೆಲ್ತಾರೆ, TRP ತಂದುಕೊಟ್ಟವರು ಡಮಾರು ಅಷ್ಟೇ ಗೈಸ್. ನನಗನ್ಸಿದ್ದು ಇಷ್ಟೇ. ನಾನು ಹೇಳಿದ್ದು ಕರೆಕ್ಟ್ ಅನ್ಸಿದ್ರು ಕಮೆಂಟ್ ಹಾಕಿ, ತಪ್ಪು ಅನ್ಸಿದ್ರು ಕಮೆಂಟ್ ಹಾಕಿ, ತಿದ್ಕೋತೀನಿ ಅಷ್ಟೇ ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಬಾಯ್.